ವಿವರ್ಸ್, ಇವತ್ತು ನಾನು ನಿಮಗೆ ವಿಜುವಲೈಸಿಂಗ್ ದ ಸಾಲಿಡ್ ಶೇಪ್ಸ್ ಚಾಪ್ಟರ್ ನಂಬರ್ 13 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ದಯವಿಟ್ಟು ಕಮೆಂಟ್ ಮಾಡಿ ಯಾವ್ದು ನಿಮಗೆ ಬೇಕಾಗಿದೆ, ಯಾವ ಚಾಪ್ಟರ್ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದು. ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ಗೆ ಬರೋದು ನಿಮಗೆ ಮತ್ತು ಕ್ವಶನ್ ಪೇಪರ್ಸ್ ಕೂಡ ನಾನು ಸಾಲ್ವ್ ಮಾಡಿ ವಿತ್ ಕೀ ಆನ್ಸರ್ ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಬರಿಬೇಡಿ, ಯಾಕಂದರೆ ನನ್ನ ಲೇಟೆಸ್ಟ್ ವಿಡಿಯೋ ಬಂದ ತಕ್ಷಣ ನೀವು ನೋಡ್ಬೋದು. ಓಕೆನಾ? ಲೆಟ್ಸ್ ಮೂವ್ ಆನ್. Exercise number 13.1 Identify the net which can be used to make a cubes. ಸೊ ಇದನ್ನು ನಾವು ನೆಟ್ಟಾಗಿ ಯೂಸ್ ಮಾಡಬೇಕು. ಇದನ್ನು ಫೋಲ್ಡ್ ಮಾಡಿದಾಗ ನಾವು ಕ್ಯೂಬ್ನ ಮಾಡ್ಬೋದು. ಸೊ ನಾರ್ಮಲಿ ಕ್ಯೂಬ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಈ ಶೇಪಲ್ಲಿ ಇರುತ್ತೆ. ಸೊ ಇದನ್ನು ಕಟ್ಸ್ ಮಾಡಿ ನಾವು ಕ್ಯೂಬ್ ಮಾಡಿ ಅಂತ ಹೇಳಿದ್ದಾರೆ. ಈ ಶೇಪಲ್ಲಿ ಇರುತ್ತೆ, ಅದನ್ನು ಫೋಲ್ಡ್ ಮಾಡಿ ಕ್ಯೂಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಫೋಲ್ಡ್ ಮಾಡಿದಾಗ ಇದು ಕ್ಯೂಬ್ ಆಗಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ಇದನ್ನು ನಾವು ಇಂಟು ಹಾಕಿದ್ದೀವಿ. ಬಟ್ ಇದನ್ನು ನಾವು ಫೋಲ್ಡ್ ಮಾಡಿದಾಗ ಕ್ಯೂಬ್ ಮಾಡ್ಬೋದು. ಸೊ ಈಸಿಯಾಗಿ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ, ಕೆಳಗಡೆ ಇಲ್ಲಿ 2 ಇಲ್ಲಿ 2 ಯಾವ ಕಡೆ ಇಲ್ಲಿ ಈ ಕಡೆ 2 ಈ ಕಡೆ ಇರಬೇಕು. ಈ ಕಡೆ ಎಷ್ಟು ನಿಮಗೆ ಬಾಕ್ಸಸ್ ಇರುತ್ತೋ ಈ ಕಡೆ ಸೈಡು ಅಷ್ಟೇ ಬಾಕ್ಸಸ್ ಇದ್ದರೆ ಅದರಲ್ಲಿ ಕ್ಯೂಬ್ನ ನಾವು ಮಾಡ್ಬೋದು ಅಂತ ಫಿಗರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದು ಟ್ರಿಕ್ ಒಂದು ತಿಳ್ಕೊಳ್ಳಿ. ಸೊ ಇದರಲ್ಲಿ ಕ್ಯೂಬ್ ಮಾಡ್ಬೋದು, ಇದು ಕ್ಯೂಬ್ ಮಾಡ್ಬೋದು, ಇದು ಕೂಡ ಕ್ಯೂಬ್ ಮಾಡ್ಬೋದು. ಇಲ್ಲಿ ಎಷ್ಟಿದೆ ಇಲ್ಲೂ ಅಷ್ಟೇ ಇದೆ. ಸೊ ಇದರಲ್ಲಿ ಕ್ಯೂಬ್ ಮಾಡೋಕ್ಕೆ ಆಗಲ್ಲ, ಇದು ಮಾಡ್ಬೋದು. ಇಲ್ಲೂ ಒಂದು, ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಸೊ ಇದರಲ್ಲಿ ಕ್ಯೂಬ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೈಸ್ ಆರ್ ದ ಕ್ಯೂಬ್ಸ್ ವಿತ್ ಡಾಟ್ಸ್ ವಿಚ್ ನೋ ಫೇಸ್. ಸೊ ಇಲ್ಲಿ ನೋಡ್ಕೊಳ್ಳಿ, ಹಿಯರ್ ಆರ್ 2 nets ವಿಚ್ ಮೇಕ್ಸ್ ದ ಕ್ಯೂಬ್ಸ್ ಆಫ್ ಡೈಸ್. ಸೊ ಡೈಸ್ ಇದೆ, ಅದರಲ್ಲಿ 1 2 3 4 5 ಹಿಂದೆಗಡೆ ಏನಿದೆ 6 ಅಂತ ಬರ್ದಿದೆ. ಸೊ ಡೈಸ್ ಆಡ್ತೀವಲ್ವ ನಾವು ಲೂಡೋ ಗೇಮ್ಗೆ, ಅದನ್ನು ಬರ್ದಿದೆ. ಸೊ ಇದನ್ನು ನಾವು ಬರಿಬೇಕು ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿ ನೋಡಿ ನಿಮಗೆ ಅರ್ಥ ಆಗ್ತಾ ಇದೆಯಾ? 1 3 2 4 ಇವಾಗ 6 ಈ ಕಡೆ ಇದೆ, ಹಿಂದೆಗಡೆ ಇದೆ ಅಂದರೆ ಇಲ್ಲಿ ನೋಡಿ 1ನ ಹಿಂದೆ ಯಾವ್ದಿರುತ್ತೆ 6 ಇರುತ್ತೆ, ಅದನ್ನು ಇಲ್ಲಿ ಬರಿಬೇಕು. 5ನ ಹಿಂದೆ ಯಾವ್ದಿರುತ್ತೆ? ಸೊ 5ನ ಹಿಂದೆ ಯಾವ್ದಿರುತ್ತೆ ಅಂದರೆ ಅದನ್ನು ಫೋಲ್ಡ್ ಮಾಡಿದಾಗ 3 ಇರುತ್ತೆ. ಸೊ 4 ಹಿಂದೆ ಯಾವ್ದಿರುತ್ತೆ 2 ಇರುತ್ತೆ ಪಕ್ಕದಲ್ಲಿ. ಸೊ ಇದನ್ನು ನೀವು ಡೈಸಲ್ಲಿ ಮಾಡ್ಬೋದು. ಸೊ 1ನ ಹಿಂದೆ 6 ಇರುತ್ತೆ, 2 ಹಿಂದೆ 4 ಇರುತ್ತೆ, 5 ಹಿಂದೆ 3 ಇರುತ್ತೆ. Next, insert the suitable number in the blank, remembering the opposite faces of the total 7. So dice is the total 7 faces ನಾವು ರಿಮೆಂಬರ್ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಹಾಕಿದ್ದೀವಿ. ಸೊ ಇದನ್ನು 1ಗೆ 6 ಆಪೋಸಿಟ್ ಸೈಡ್ಸ್, 2ಗೆ 5, 3ಗೆ 4 ಈ ಥರ ಬಂದಿದೆ. ಕ್ಯಾನ್ ದಿಸ್ ಬಿ ನೆಟ್ ಫಾರ್ ಡೈ? ಎಕ್ಸ್ಪ್ಲೈನ್ ಯುವರ್ ಆನ್ಸರ್ ಅಂತ ಹೇಳಿದ್ದಾರೆ. ಸೊ ಇದು ಡೈ ಆಗಕ್ಕೆ ಸಾಧ್ಯ ಇಲ್ಲ. 1ಗೆ 6 ಬರ್ಬೋದು, ಬಟ್ 2ಗೆ ಏನಿರುತ್ತೆ ನಾನು ಇಲ್ಲಿ ಹೇಳಿದೆ, 2ಗೆ ಅಪೋಸಿಟ್ ಸೈಡ್ ಯಾವ 3ಗೆ ಅಪೋಸಿಟ್ ಸೈಡ್ 5 ಅಂತ. ಬಟ್ ಇಲ್ಲಿ 2ಗೆ ಅಪೋಸಿಟ್ ಸೈಡ್ 5 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಇದು ಆಗಲ್ಲ. 3ಗೆ ಅಪೋಸಿಟ್ ಸೈಡ್ 5 ಆಗುತ್ತೆ. 3ಗೆ ಅಪೋಸಿಟ್ ಸೈಡ್ 5, 2ಗೆ ಅಪೋಸಿಟ್ ಸೈಡ್ಸ್ 4 ಇರುತ್ತೆ, 1ಗೆ ಅಪೋಸಿಟ್ ಸೈಡ್ 6 ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್, ಹಿಯರ್ ಈಸ್ ಅನ್ ಇನ್ಕಂಪ್ಲೀಟ್ ನೆಟ್ ಮೇಕಿಂಗ್ ಕ್ಯೂಬ್ ಕಂಪ್ಲೀಟೆಡ್ ಅಟ್ ಲೀಸ್ಟ್ 2 ಡಿಫ್ರೆಂಟ್ ವೇ. ಸೊ ಈ ಥರ ನಾವು ಡಿಫ್ರೆಂಟಾಗಿ ನಾವು ಕ್ಯೂಬ್ಸನ್ನ ಮಾಡ್ಬೋದು. ಈ ಥರ ಶೇಪ್ ಮಾಡಿ, ಗೊತ್ತಾಯ್ತಾ? ನೆಕ್ಸ್ಟ್, ಮ್ಯಾಚ್ ದ ನೆಟ್ಸ್ ವಿತ್ ಅಪ್ರಾಪ್ರಿಯೇಟ್ ಸಾಲಿಡ್ಸ್. ಸೊ ಈ ಶೇಪಲ್ಲಿ ನಾವು ಕ್ಯೂಬ್ ಮಾಡ್ಬೋದು, ಈ ಶೇಪಲ್ಲಿ ನಾವು ಏನಿದು ಸಿಲಿಂಡರ್ ಮಾಡ್ಬೋದು, ಇದನ್ನು ಕೋನ್ ಮಾಡ್ಬೋದು, ಈ ಶೇಪಲ್ಲಿ ನಾವು ಸ್ಟಾರ್ ಮಾಡ್ಬೋದು. ಗೊತ್ತಾಯ್ತಾ? ಮ್ಯಾಚ್ ದ ಫಾಲೋಯಿಂಗ್ ಈ ಥರ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸಸೈಸ್ ನಂಬರ್ 13.3 ಹೇಳ್ತಾ ಇದ್ದೀನಿ ನೋಡಿ. ವಿಚ್ ಸೆಕ್ಷನ್ ಕ್ರಾಸ್ ಡೂ ಯು ಗೆಟ್? ಯು ಹ್ಯಾವ್ ಎ ವರ್ಟಿಕಲ್ ಕಟ್ ಆರ್ ಎ ಹಾರಿಜೆಂಟಲ್ ಕಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಒಂದು ಬ್ರಿಕ್ ಇದೆ, ಆ ಬ್ರಿಕ್ಕಿಗೆ ವರ್ಟಿಕಲ್ ಕಟ್ ನಾವು ಮಾಡಿದಾಗ ಅದು ಯಾವ ಥರ ಬರುತ್ತೆ, ಒಂದು ಹಾರಿಜೆಂಟಲ್ ಕಟ್ ಮಾಡಿದಾಗ ಅದರಲ್ಲಿ ಏನು ಬರುತ್ತೆ ಅಂತ ನಾವು ತಿಳಿಬೇಕು. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ನೀವು
ಇದನ್ನು ನೋಡ್ಕೊಳ್ಳಿ ಯಾವ ಥರ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ರಿಕ್ನ ನಾವು ಒಂದು ಬ್ರಿಕ್ ಇರುತ್ತೆ, ಬ್ರಿಕ್ ಅಂದರೆ ಇಟ್ಕೆ ಅಂತ. ಬ್ರಿಕ್ನ ನಾವು ವರ್ಟಿಕಲ್ ಕಟ್ ಮಾಡಿದಾಗ ಅದು ರೆಕ್ಟ್ಯಾಂಗಲ್ ಆಗುತ್ತೆ. ಹಾರಿಜಾಂಟಲ್ ಕಟ್ ಮಾಡಿದ್ರೂ ಅದು ರೆಕ್ಟ್ಯಾಂಗಲ್ ಶೇಪಲ್ಲೇ ಬರುತ್ತೆ. ವರ್ಟಿಕಲ್ ಕಟ್ ಮಾಡಿದಾಗ ಅದು ರೆಕ್ಟ್ಯಾಂಗಲ್ ಶೇಪೇ ಇರುತ್ತೆ. ಹಾರಿಜಾಂಟಲ್ ಕಟ್ ಮಾಡಿದ್ರೂ ಅದನ್ನು ರೆಕ್ಟ್ಯಾಂಗಲ್ ಶೇಪ್ ಇರುತ್ತೆ. ವರ್ಟಿಕಲ್ ಕಟ್ ಮಾಡಿದ್ರೂ ನಾವು ಅದು ಏನೋ ರೆಕ್ಟ್ಯಾಂಗಲ್ ಶೇಪ್ ಇರುತ್ತೆ. ಈ ರೌಂಡ್ ಆ್ಯಪಲ್ ಇರೋದು ಒಂದು ರೌಂಡ್ ಆಗಿದೆ. ಅದನ್ನು ನಾವು ವರ್ಟಿಕಲ್ ಕಟ್ ಮಾಡಿದಾಗ ಅದು ಕೂಡ ಸರ್ಕಲ್ ಶೇಪಲ್ಲೇ ಇದೆ. ಹಾರಿಜಾಂಟಲ್ ಕಟ್ ಮಾಡಿದ್ರೂ ಅದು ಕೂಡ ಸರ್ಕಲ್ ಶೇಪಲ್ಲೇ ಇರುತ್ತೆ. ಸೆಮಿ ಸರ್ಕಲ್ ಅಂತಾನು ನೀವು ಹೇಳ್ಬಹುದು. ಈ ಡೈ ಹೆಂಗಿರುತ್ತೆ? ಸ್ಕ್ವೇರ್ ಶೇಪಲ್ಲೇ ಇರುತ್ತೆ. ಸೊ ಇದನ್ನು ನಾವು ವರ್ಟಿಕಲ್ ಕಟ್ ಮಾಡಿದ್ರೂ ಅದು ಸ್ಕ್ವೇರೇ ಇರುತ್ತೆ. ಹಾರಿಜಾಂಟಲ್ ಕಟ್ ಮಾಡಿದ್ರು ಕೂಡ ಅದು ಸ್ಕ್ವೇರ್ ಶೇಪಲ್ಲೇ ಇರುತ್ತೆ. ಈ ಸರ್ಕ್ಯುಲರ್ ಪೈಪ್ ಈ ಥರ ಸರ್ಕ್ಯುಲರ್ ಪೈಪ್ ಇರುತ್ತೆ. ಸೊ ಅದನ್ನು ನಾವು ವರ್ಟಿಕಲ್ ಕಟ್ ಮಾಡಿದ್ರೆ ಅದು ಸರ್ಕಲ್ ಆಗುತ್ತೆ. ಹಾರಿಜಾಂಟಲ್ ಕಟ್ ಮಾಡಿದ್ರೆ ಅದು ರೆಕ್ಟ್ಯಾಂಗಲ್ ಆಗುತ್ತೆ. ವರ್ಟಿಕಲ್ ಕಟ್ ಮಾಡಿದಾಗ ಅದು ಒಂದು ಸರ್ಕಲ್ ಶೇಪ್ ಬಂದಿರುತ್ತೆ. ಅದಕ್ಕೆ ವರ್ಟಿಕಲ್ ಕಟ್ ಸರ್ಕಲ್, ಹಾರಿಜಾಂಟಲ್ ಕಟ್ ರೆಕ್ಟ್ಯಾಂಗಲ್ ಆಗಿದೆ. ಐಸ್ ಕ್ರೀಮ್ ಕೋನ್ ಯಾವ ಥರ ಇರುತ್ತೆ ಹೇಳಿ? ಈ ಥರ ಇರುತ್ತೆ. ಸೊ ಮೇಲ್ಗಡೆ ಐಸ್ ಕ್ರೀಮ್ ಇದೆ ಅಂತ ತಿಳ್ಕೊಳ್ಳಿ. ಈ ಥರ ಐಸ್ ಕ್ರೀಮ್ ಕೋನ್ ಇದೆ. ಅದನ್ನು ನಾವು ವರ್ಟಿಕಲ್ ಕಟ್ ಮಾಡಿದಾಗ ಅದು ಟ್ರಯಾಂಗಲ್ ಬರುತ್ತೆ. ಹಾರಿಜಾಂಟಲ್ ಕಟ್ ಮಾಡಿದಾಗ ಸರ್ಕಲ್ ಶೇಪ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರ ನಾವು ಬರಿಬೋದು ಇದನ್ನು. ನೆಕ್ಸ್ಟ್, ಎ ಬಲ್ಬ್ ಈಸ್ ಕೆಪ್ಟ್ ಬರ್ನಿಂಗ್. ಸೊ ಬಲ್ಬ್ ಲೈಟ್ ಬರ್ನಿಂಗಲ್ಲಿ ಇಟ್ಟಿದ್ದಾರೆ. ಅದ್ರ ಕೆಳಗಡೆ ಬಾಲ್ ಇದೆ. ಅದು ಲೈಟ್ ಬಿದ್ದರೆ ಯಾವ ಶೇಪಲ್ಲಿ ಅದರದ್ದು ಶ್ಯಾಡೋ ಬೀಳುತ್ತೆ ಅಂತ. ಇದು ಬಾಲಲ್ಲಿ ಹಾಕಿದ್ರೆ ಸರ್ಕಲ್ ಶೇಪಲ್ಲಿ ಶ್ಯಾಡೋ ಬೀಳುತ್ತೆ. ಇದರಲ್ಲಿ ನಾವು ಸಿಲಿಂಡ್ರಿಕಲ್ ಪೈಪಲ್ಲಿ ನಾವು ಲೈಟನ್ನು ಹಾಕಿದ್ರೆ ಅದು ಒಂದು ಲೈನಾಗಿ ಕಾಣ್ತಾ ಇರುತ್ತೆ. ಇದು ಬುಕ್ಕನ್ನು ನಾವು ಹಾಕಿದ್ರೆ ಅದನ್ನು ರೆಕ್ಟ್ಯಾಂಗಲ್ ಶೇಪಲ್ಲಿ ನಮಗೆ ಕಾಣ್ತಾ ಇರುತ್ತೆ. ಸೊ ಹಿಯರ್ ಆರ್ ದ ಶ್ಯಾಡೋ ಆಫ್ 3D ಆಬ್ಜೆಕ್ಟ್. ಸೊ ಸರ್ಕಲ್ನ ನಾವು ಫುಟ್ಬಾಲ್ ಶೇಪಲ್ಲಿ ನೋಡ್ಬೋದು, ಸ್ಕ್ವೇರ್ನ ನಾವು ಮ್ಯಾಜಿಕ್ ಬಾಕ್ಸಲ್ಲಿ ನೋಡ್ಬೋದು, ಟ್ರಯಾಂಗಲ್ನ ಐಸ್ ಕ್ರೀಮ್ ಶೇಪಲ್ಲಿ ನೋಡ್ಬೋದು, ರೆಕ್ಟ್ಯಾಂಗಲ್ನ ಟೇಬಲ್ ಶೇಪಲ್ಲಿ. ನೀವು ಬೇರೆದು ಕೂಡ ಬರಿಬೋದು. ಇವಾಗ ಫುಟ್ಬಾಲ್ ಅಂತ ನಾವು ಬರೆದಿದ್ದೀವಿ, ಬಾಸ್ಕೆಟ್ ಬಾಲ್ ಬರುತ್ತೆ, ಯಾವ ಥರ ಡಿಫ್ರೆಂಟ್ ಬಾಲ್, ಚಪಾತಿ ಬರುತ್ತೆ, ರೌಂಡ್ ಆಗಿರೋ ಚಪಾತಿ, ಮ್ಯಾಜಿಕ್ ಬಾಕ್ಸ್ ಬರ್ತಿದ್ದೀನಿ, ಡೈಸ್ ಕೂಡ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಸೊ ಐಸ್ ಕ್ರೀಮ್ ಇದೆ, ಬರ್ತ್ಡೇ ಕ್ಯಾಪ್ ಕೂಡ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ಟೇಬಲ್ ಇದೆ, ಮತ್ತು ನಿಮ್ಮದು ಕಬರ್ಡ್, ಆ ಥರ ಸೋಫಾ, ಮತ್ತು ದಿವಾನ್ ಕಾಟ್ ಅದೆಲ್ಲ ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲೇ ಇರುತ್ತೆ ನಿಮಗೆ. ನೆಕ್ಸ್ಟ್, ಟ್ರೂ ಆರ್ ಫಾಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸಾಮೈನ್ ಇಫ್ ದ ಫಾಲೋಯಿಂಗ್ ಆರ್ ಟ್ರೂ. ಎ ಕ್ಯೂಬ್ ಕ್ಯಾನ್ ಕಾಸ್ಟ್ ಎ ಶ್ಯಾಡೋ ಇನ್ ದ ಶೇಪ್ ಆಫ್ ರೆಕ್ಟ್ಯಾಂಗಲ್. ಇಟ್ಸ್ ಟ್ರೂ, ಅಬ್ಸಲ್ಯೂಟ್ಲಿ ಟ್ರೂ. ಕ್ಯೂಬ್ನ ಶ್ಯಾಡೋ ರೆಕ್ಟ್ಯಾಂಗಲ್ ಶೇಪಲ್ಲಿ ಬೀಳ್ತಾ ಇರುತ್ತೆ. ಹೌದು. ದ ಕ್ಯೂಬ್ ಕ್ಯಾನ್ ಕಾಸ್ಟ್ ಎ ಶ್ಯಾಡೋ ಇನ್ ದ ಶೇಪ್ ಆಫ್ ಹೆಕ್ಸಾಗನ್. ಫಾಲ್ಸ್. ಹೆಕ್ಸಾಗನ್ ಶೇಪಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದನ್ನು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ವಿಜುವಲೈಸಿಂಗ್ ಆಫ್ ದ ಶೇಪ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.